ಭಜನ್ ಬೋಪಣ್ಣ. ನೋಡಿ, ಇವರು ಕೊಡಗುವವರೇ ಇರಬೇಕು. ಮೇಡಮ್ ಅದೇ ತರ ಸೀರಿಯಲ್ ಉಟ್ಕೊಂಡ್ ಬಂದಿದ್ದಾರೆ. ಸೂಪರ್, ಲವ್ಲಿ. ಭಜನ್ ಬೋಪಣ್ಣ, ಎವರ್ಗ್ರೀನ್ ಕಾಂಟಿನಾ ಓನರ್, ಬೆಸ್ಟ್ ಅಡ್ವೆಂಚರ್ ರೆಸಾರ್ಟ್. ಅವಾರ್ಡ್ ಗೋಸ್ ಟು ನಮ್ಮ ಭಜನ್ ಬೋಪಣ್ಣ. ಈ ಕ್ಯಾಟಗರಿಯಲ್ಲಿ ಅವರಿಗೆ ಕರ್ನಾಟಕ ಬಿಸಿನೆಸ್ ಸಮ್ಮರ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಭಜನ್ ಬೋಪಣ್ಣ. ಸೊ ಕರ್ನಾಟಕದ ಸ್ವರ್ಗ ಅಂತ ಯಾವ ಊರು ಅಂತ ಕ್ವಶನ್ ಮಾಡ್ಕೊಂಡಾಗ ಮೊದಲು ಹೆಸರು ನೆನಪಾಗಿದೆ ಮಡಿಕೇರಿ. ಸೊ ಅಂತ ಜಾಗದಲ್ಲಿ ಒಂದು ಎವರ್ಗ್ರೀನ್ ಕೌಂಟಿ ಅಂತ ರೆಸಾರ್ಟ್ ಅನ್ನು ನಡೆಸಿ ಇವತ್ತು ಇಷ್ಟು ಕಾಂಪಿಟೇಷನ್ ವರ್ಲ್ಡ್ ಅದು. ಸೊ ಹಾಸ್ಪಿಟಾಲಿಟಿ ಟೂರಿಸಂ ಅಲ್ಲಿ ಸೊ ಅಷ್ಟು ಕಾಂಪಿಟೇಷನ್ ಕೂಡ ಫೇಸ್ ಮಾಡಿ ಇವತ್ತು ಅವಾರ್ಡ್ ವಿನ್ ಆಗಿದ್ದಾರೆ ಮೊದಲನೇದಾಗಿ. ಅದಕ್ಕೆ ಕಂಗ್ರಾಚುಲೇಷನ್ಸ್ ಅಂಡ್ ಎಷ್ಟು ಖುಷಿ ಆಗ್ತಿದೆ ಟು ವಿನ್ ದಿಸ್ ಅವಾರ್ಡ್. ಎಸ್, ರಿಯಲಿ ವೆರಿ ನೈಸ್. ಬಿಕಾಸ್ ಈ ನಮ್ಮ ಒಂದು ಅಡ್ವೆಂಚರ್ ರೆಸಾರ್ಟ್ನ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನಮ್ಮನ್ನ ಕರೆದು ಇಲ್ಲಿ ಒಂದು ಅವಾರ್ಡ್ ಕೊಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಎನಿ ಎಲ್ಸ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ಇಟ್ ಫೀಲ್ಸ್ ರಿಯಲಿ ನೈಸ್. ನಮ್ಮ ಲೈಕ್ ಬಿಸ್ನೆಸ್ ಓನರ್ಸ್ಗೆ ಈ ತರ ಒಂದು ಮೋಟಿವೇಶನ್ ಸಿಗ್ತಾ ಇದ್ರೆ ವಿ ಕ್ಯಾನ್ ರಿಯಲಿ ಎಕ್ಸೆಲ್ ಮೋರ್ ಅಂತ. ಓಕೆ, ಸೊ ಎಲ್ಲರೂ ರೆಸಾರ್ಟ್ಸ್ ಓಕೆ, ಸೊ ಬರೋರಿಗೆ ಒಂದು ಒಳ್ಳೆ ಹಾಸ್ಪಿಟಾಲಿಟಿ ಸರ್ವಿಸ್ ಕೊಡು, ಒಂದು ಒಳ್ಳೆ ರೂಮ್ ಇರಬೇಕು, ಹೈಜಿನಿಕ್ ಇರಬೇಕು, ಫುಡ್ ಎಲ್ಲ ಸಿಗಬೇಕು. ಹೌ ಡಿಡ್ ದಟ್ ಟ್ರಿಗರ್ ಯುವರ್ ಮೈಂಡ್ ಟು ಓಪನ್ ಅನ್ ಅಡ್ವೆಂಚರ್ ರೆಸಾರ್ಟ್? Yeah, so basically everybody will be focusing on stay, food, accommodation, like basic ಎಲ್ಲ ಹೋದ್ರು. So I wanted to stand out, like something different than others. And yeah, I am more focused in adventure. ನನಗೆ adventure ಅಂದ್ರೆ ತುಂಬಾ ಇಷ್ಟ ಚಿಕ್ಕದ್ರಿಂದ. So I want all my guests who are coming has to have the most adventurous stay close to nature. A lot of activities ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. It's really successful. Thank you so much. So ಮಡಿಕೇರಿಗೆ ಬಂದ್ರೆ ಅಲ್ಲಿಂದ ನಿಮ್ಮ ರೆಸಾರ್ಟ್ ಎಷ್ಟು ದೂರ ಇದೆ? ಹಿಂಗ್ ಯಾವ ರೀತಿ ಬರಬೇಕು? Actually ನಮ್ದು ಒಂದು ಸೌತ್ ಕೂರ್ಗಲ್ ಬರೋದು. ವಿರಾಜ್ಪೇಟ್ 7 kilometers ಆಗುತ್ತೆ ಕಾಫಿ ಎಸ್ಟೇಟ್ ಒಳಗಡೆ ಇರೋದು. ಸೊ ಯಾ, ಲಾಟ್ ಆಫ್ ಆಕ್ಟಿವಿಟೀಸ್. ಸೊ ನಮ್ಮಲ್ಲಿ ಈಗ ಕೂರ್ಗ್ ಬಂದ್ರೆ ನಮ್ಮ ರೆಸಾರ್ಟ್ ಗೆ ಬಂದು ಸ್ಟೇ ಆಗಿ ಆಲ್ಮೋಸ್ಟ್ 3-4 days ಹೊರಗಡೆ ಹೋಗದೆ ಸ್ಟೇ ಆಗುತ್ತೆ. We have planned it that way. Okay, lovely. So ಭಜನ್ ಬೋಪಣ್ಣ ಅವರ ಇದೊಂದು ರೆಸಾರ್ಟ್ ಎವರ್ಗ್ರೀನ್ ಕೌಂಟಿ. ಸೊ ಮಡಿಕೇರಿಗೆ ಹೋದಾಗ ಒನ್ ಆಫ್ ದಿ ಮೋಸ್ಟ್ ಅಂಡ್ ದಿ ವಾಂಟೆಡ್ ಪ್ಲೇಸ್. ಹೌದು, ವಾಂಟೆಡ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹೋಗ್ತಾರೆ ಎಲ್ರು. ಇಟ್ಸ್ ಒನ್ ಆಫ್ ದಿ ವೆರಿ ಪಾಪ್ಯುಲರ್ ಪ್ಲೇಸ್. ಸೊ ನಿಮ್ಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಅಂಡ್ ಇದೇ ರೀತಿ ಇನ್ನು ಸಾಕಷ್ಟು ರೆಸಾರ್ಟ್ಸ್ ಮಾಡಿ ಇದೇ ರೀತಿ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಅಡ್ವೆಂಚರ್ಸ್ ತಗೊಂಬನ್ನಿ. ಅಂಡ್ ಯಾ, ಫಸ್ಟ್ ಆಫ್ ಆಲ್ ವಿ ಆಲ್ ಲವ್ ಮಡಿಕೇರಿ ಅಂಡ್ ವಿ ಆಲ್ ಲವ್ ಯುವರ್ ಪ್ಲೇಸ್. ಥ್ಯಾಂಕ್ ಯು so much. Thank you so much to meet you. 100%.